ಹಾಯ್ ಎವ್ರಿವನ್, ವೆಲ್ಕಮ್ ಟು ಏರ್ ಕನ್ಸ್ಟ್ರಕ್ಷನ್. ನಮ್ಮ ಪ್ರಾಜೆಕ್ಟಲ್ಲಿ ನಾವು ಈ ಫ್ಲೋರಿಂಗ್ಗೆ ಎಂಟಿ ಟರ್ಮೈಟ್ ಹಾಕ್ತಾ ಇದ್ದೀವಿ. ಸೊ ಏನಕ್ಕಂದರೆ ಉದ್ದೇಶ ಕೆಳಗಡೆ ಟರ್ಮೈಟ್ ಎಲ್ಲ ಬರಬಾರ್ದು ಅಂತ. ಕನ್ನಡದಲ್ಲಿ ಇದಕ್ಕೆ ಗೆದ್ಲೆ ಎಣ್ಣೆ ಅಂತಾರೆ. ಸೊ ನಾವು ಬ್ಯಾಕ್ ಫಿಲ್ಲಿಂಗ್ ಮಾಡಿದ್ದೀವಲ್ಲ ಮಣ್ಣು ಫ್ಲೋರಿಗೆ, ಅದರಲ್ಲಿ ಗೆದ್ಲೆಲ್ಲ ಸೇರಿಕೊಂಡು ಬಿಲ್ಡಿಂಗ್ ಫಿನಿಶ್ ಆದಮೇಲೆ ಟೈಲ್ಸಿಂದ ಮಣ್ಣು ಬರಬಾರ್ದು ಅಂತ ಇದನ್ನು ಎಂಟಿ ಟರ್ಮೈಟ್ ಹಾಕ್ತಾಯಿದ್ದೀವಿ ಫ್ಲೋರ್ಗೆ. ಸೊ ಎವ್ರಿ 2 ಫೀಟ್ಗೆ ಒಂದು ಹೋಲ್ ಮಾಡಿ ಅದನ್ನು ಫಿಲ್ಲಿಂಗ್ ಮಾಡಬೇಕು. ಓವರ್ಫ್ಲೋ ಆದರೂ ಪರವಾಗಿಲ್ಲ, ಫುಲ್ ಫಿಲ್ಲಿಂಗ್ ಮಾಡಿ ಅದನ್ನು ಕವರ್ ಮಾಡಬೇಕು. ಸೊ ಇದನ್ನು ಬಿಫೋರ್ PCC ನಾವು ಪಾರ್ಕಿಂಗ್ ಆದರೂ ಸರಿ ಅಥವಾ ಫುಲ್ ಬಿಲ್ಡಿಂಗ್ ಇದ್ದರೂ ಸರಿ, ಕನ್ಸ್ಟ್ರಕ್ಷನ್ ಇದ್ದರೂ ಸರಿ, ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಇಲ್ಲಾಂದರೆ ಇದು ಫ್ಯೂಚರಲ್ಲಿ ತೊಂದರೆ ಕೊಡುತ್ತೆ. ಒಂದು 30-40 ಸೈಟಿಗೆ ಇದು ಒಂದು 5 ಲೀಟ್ರಷ್ಟು ಬೇಕಾಗುತ್ತೆ. ಸೊ 5 ಲೀಟ್ರ್ ಕ್ಯಾನ್ ಸಿಗುತ್ತೆ. ಸೊ ಅದನ್ನು ರೇಷಿಯೋ ಅಲ್ಲಿ ಕೊಟ್ಟಿದ್ದಾರೆ, ಅದರಲ್ಲೇ ಮೆನ್ಷನ್ ಮಾಡಿದ್ದಾರೆ 20 ಲೀಟ್ರ್ ವಾಟ್ರಿಗೆ ಎಷ್ಟು ಹಾಕಬೇಕು ಅಂತ. ಸೊ ಅದನ್ನು ರೇಷಿಯೋ ನೋಡ್ಕೊಂಡು ಮಿಕ್ಸ್ ಮಾಡಬೇಕು. ಮತ್ತು ಇದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಗ್ಲೌಸ್ ಹಾಕ್ಕೊಂಡಿರಬೇಕು. ಆಮೇಲೆ ತುಂಬ ಸ್ಮೆಲ್ ಇರುತ್ತೆ, ಇದು ಪಾಯ್ಸನ್ ಇರುತ್ತೆ. ಸೊ ಅದನ್ನು ಆಲ್ಮೋಸ್ಟ್ ಒಂದು ಸೈಟ್ಗೆ ಒಂದು 5 ಲೀಟರ್ಸ್ ಖಾಲಿ ಆಗಬೇಕು. ಬೈ ಚಾನ್ಸ್ ಏನಾದ್ರು ಉಳಿದ್ರೂ ತುಂಬ ಸೇಫರ್ ಜಾಗದಲ್ಲಿ ಇಡಬೇಕು. ಚಿಲ್ಡ್ರನ್ಸ್ಗೆಲ್ಲ ಕೈಗೆ ಸಿಕ್ಬಾರ್ದು. ಸೊ ಆ ಥರ ನೋಡ್ಕೋಬೇಕು. ಆಲ್ಮೋಸ್ಟ್ ಆಲ್ ಒಂದು 5 ಲೀಟರ್ಸು 30-40 ಸೈಟ್ಗೆ ಖಾಲಿ ಮಾಡಿಬಿಡ್ಬೇಕು. ಥ್ಯಾಂಕ್ ಯು.